ಹೇಳಿ. ಉತ್ತರ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ. ನಮ್ಮ ಜಿಲ್ಲೆಯಲ್ಲಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ನಾವಿರ್ತಕ್ಕಂಥ ವಿಧಾನಸಭೆ ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ. ನನಗೆ ಜಿಲ್ಲೆಯಿಂದ ವರದಿ ಬಂದಿರ್ತಕ್ಕಂಥ ಆಯ್ತು. ಏನಾಗ ಎಲ್ಲಿ ಸರ್ ಇದನ್ನು ಕ್ಲಾರಿಫೈ ಹೇಳ್ತಾ ಇದ್ದೀನಿ. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಅಂತ ಬಂದಿದೆ. ವಿಧಾನಸಭೆ ಅಂತಿದೆಯಲ್ಲ? ಇಲ್ಲ ಸರ್, ನನಗೆ ಬಂದಿದೆ ನೋಡಿ ಸರ್. ನಿಮ್ಮ ಇಲಾಖೆಯಲ್ಲಿಂದ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ವಿಧಾನಸಭೆ ಅಂತಿದೆಯಲ್ಲ, ವಿಧಾನ ಪರಿಷತ್ ಅಂತ ಬಂದಿದೆ ನೋಡಿ ಸರ್. ಈ ಕಾಪಿ ಇದೆ. ನಿಮ್ಮ ಕಾಪಿ ಅಲ್ಲಿ ಕೊಡಿ, ಅವ್ರ ಕಾಪಿ ನೀವು ತಗೊಳ್ಳಿ. ಬೇರೆ ಅವನಿಗೆ ಕಾಪಿ ಕೊಡಿಯಪ್ಪ. ಆ ಕಾಪಿ ಅವ್ರಿಗೆ ಕೊಡಿ, ಅವ್ನ ಕಾಪಿಲಿ ತಂದು. ಕ್ವಶನ್ ಇದರಲ್ಲಿ ಬರ್ದಿದ್ದೀನಿ ಅಧ್ಯಕ್ಷರು. ಸ್ವಲ್ಪ ಪ್ರಶ್ನೆಗಳು ಬರ್ದಿದ್ರಿ ಕಳಿಸ್ತೀನಿ. ಆಯ್ತು ಆಯ್ತು. ಹ್ಯೂಮನ್ ಹೇರರ್ ಕ್ರಮ ಆಗ್ತದೆ. ಮಾನ್ಯ ಸಚಿವರೇ, ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಾನು ನನ್ನ ಕ್ಷೇತ್ರದ ಆಹಾರ ಪೂರೈಕೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಮಾನ್ಯ ಸಚಿವರಿಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನನಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂತಂದ್ರೆ, ಕೇವಲ ನನ್ನ ಕ್ಷೇತ್ರದಲ್ಲಿ 8 ಜಿಲ್ಲಾ ಪಂಚಾಯತ್ ಬರುತ್ತೆ. ಕೇವಲ 4 ಜಿಲ್ಲಾ ಪಂಚಾಯತಿಗೆ ಮಾತ್ರ ಏನಂತಂದ್ರೆ ಸೀಮಿತಗೊಳಿಸಿದ್ದಾರೆ. 55 ತಾಂಡಗಳು ಬರುತ್ತೆ. ಕೇವಲ 23 ತಾಂಡಗಳಿಗೆ ಮಾತ್ರ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಕೇಳಿರ್ತಕ್ಕಂಥದ್ದು, ಸ್ವತಂತ್ರ ಬಂದು 80 ವರ್ಷ ಆಯಿತು. ಕೇಂದ್ರ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ, ರಾಜ್ಯ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ. ಇವತ್ತಿಗೆ ಏನಂತಂದ್ರೆ ನಮ್ಮ ತಾಂಡಗಳಿಗಾಗ್ಲಿ, ಗ್ರಾಮೀಣ ಪ್ರದೇಶಕ್ಕಾಗ್ಲಿ, ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ನೀವು ಕೊಡ್ತಕ್ಕಂಥ ಫ್ರೀ ಅಕ್ಕಿಗೆ 50 ರೂಪಾಯಿ 100 ರೂಪಾಯಿ ಆಟೋ ಏನಂತಂದ್ರೆ ಗಾಡಿ ಖರ್ಚು ಮಾಡ್ಕೊಂಡು ಏನಂತಂದ್ರೆ ಗ್ರಾಮಗಳಿಗೆ ಹೋಗ್ಬೇಕು ನಾವು. ಅಲ್ಲಿ ಹೋದಾಗ ಏನಂತಂದ್ರೆ ಅವರು ತಂಬು ತಗೋ ಸಲಗ ಡೀಲರ್ದವರು ಒಂದು ಸಲ ಕರ್ಕೊಂಡು ಹೋಗ್ತಾರ, ಮತ್ತೊಂದು ಸಲ ಹೋದ್ರೆ ಅವ್ರು ಏನ್ಪತ್ತವ್ರೆ ಇರೋಂಗಿಲ್ಲ. ನೀವು ಕೊಡ್ತಕ್ಕಂಥ ಫ್ರೀ ಅಕ್ಕಿಯಲ್ಲಿ ಏನ್ಪತ್ತಂದ್ರೆ ಎಷ್ಟು ಸಲ ನಾವು ಡೀಲರ್ ಹತ್ರ ಹೋಗ್ಬೇಕು? ಇವತ್ತಿಗೂ ನನ್ನ ಕ್ಷೇತ್ರದಲ್ಲಿ, ನನ್ನ ಜಿಲ್ಲೆಯಲ್ಲಿ ಯಾವ ಗ್ರಾಮೀಣ ಪ್ರದೇಶದಲ್ಲಿ ಸಹ ಫುಡ್ ಗ್ರೇನ್ ಏನ್ಪತ್ತಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೊಡಂಗಿಲ್ಲ. ಯಾವ ತಾಂಡಗಳಿಗೂ ಸಹ ಏನಂತಂದ್ರೆ ಫುಡ್ ಗ್ರೇನ್ ಹೋಗಿ ಅಂತಂದ್ರೆ ಕೊಡಂಗಿಲ್ಲ. ನೀವು ಸರ್ಕಾರದ ಆದೇಶ ಇದೆ 100 ಕಾರ್ಡ್ಗಳಿಗೆ ಏನ್ಪತ್ತಂದ್ರೆ ತಾಂಡ, ಅಟ್ಟಿ, ಗೊಲ್ಲರಟ್ಟಿಗೆ ಮಾಡಬೇಕು ಅಂತ ತಿಳ್ಕೊಂಡು, ಬಹುತೇಕವಾಗಿ ನಮ್ಮ ಜಿಲ್ಲೆಯಾಗ ಯಾವ ತಾಂಡಗಳಿಗೂ ಏನ್ಪತ್ತಂದ್ರೆ ಫುಡ್ ಗ್ರೇನ್ ಅನ್ನ ಕೊಡಂಗಿಲ್ಲ. ಇವತ್ತು ನಾನು 1.5 ತಿಂಗಳಿಂದ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜನ ಬಂದು ಏನಂತಂದ್ರೆ ನಮ್ಮನ್ನು ಕೇಳ್ತಾ ಇದ್ದಾರೆ, ನಮ್ಮೂರಿಗೆ ಫುಡ್ ಗ್ರೇನ್ ಬರಂಗಿಲ್ಲ, ನಾವು 4-5 ಕಿಲೋಮೀಟರ್ ಏನಂತಂದ್ರೆ ನಾವು ಹೋದ್ರೆ ಡೀಲರ್ ಏನಂತಂದ್ರೆ ಊರಾಗಿರಂಗಿಲ್ಲ, ನಾವು ಹೋದಾಗ ಏನಂತಾರೆ ತಂಬು ಕೊಡಕ್ ಒಂದು ಸಲ ಹೋಗ್ಬೇಕು, ಮತ್ತೆ ಎಂತಂದ್ರೆ ಫುಡ್ ಗ್ರೇನ್ ತರಕ್ ಎಂತವ್ರು ಒಂದು ಸಲ ಹೋಗ್ಬೇಕು. ನೀವು ಕೊಡ್ತಕ್ಕಂಥ ಫ್ರೀ ಭಾಗ್ಯಗಳು ಎಂತವ್ರು ಅವರೇ ಬಂದು ತಗೊಂಗಿದ್ದವ್ರು, ಇದಕ್ಕೇನು ಅರ್ಥ ಬರುತ್ತೆ ಅಧ್ಯಕ್ಷರೇ? ಒಂದ್ ನಿಮಿಷ. ಆಮೇಲೆ ನೀವು ಹೇಳಿರ್ತಕ್ಕಂಥದ್ದು ಇದೆ, ಹೊಸ ರೇಷನ್ಗಳನ್ನ ಕೊಡ್ಬೇಕಂತ ತಿಳ್ಕೊಂಡು ಹೇಳಿರಿ. ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ಹೊಸ ರೇಷನ್ಗಳು ಕೊಟ್ಟಿಲ್ಲ. ಮಾನ್ಯ ಸಚಿವರು ಎಂತವ್ರು ಉತ್ತರ ಕೊಡ್ಬೇಕು. ಮಾನ್ಯ ಸದಸ್ಯರು 9-10 ಕಿಲೋಮೀಟರ್ ದೂರ ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ 3 ಕಿಲೋಮೀಟರ್ಗಿಂತ ಹೆಚ್ಚಿದ್ರೆ, ತಾವು ಕೂಡ ಫುಡ್ ಮಿನಿಸ್ಟರ್ ಇದ್ರಿ, ಅಲ್ಲಿ ಉಪಕೇಂದ್ರವನ್ನು ತೆಗೆದು ವಾರದಲ್ಲಿ 1 ದಿನ 2 ದಿನ ಆದರೂ ಅಲ್ಲೇ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಆದೇಶ ಇದೆ. ಒಂದು ವೇಳೆ ಮಾನ್ಯ ಗುರುಮಠಕಲ್ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಅವರ ಕ್ಷೇತ್ರದಲ್ಲಿ ಯಾವುದೇ ಒಂದು 3 ಕಿಲೋಮೀಟರ್ಗಿಂತ ಜಾಸ್ತಿ ಇರುವಂಥ ಗ್ರಾಮ ಇದ್ದರೆ ಅದನ್ನು ಅವ್ರ ಪಟ್ಟಿ ನಮಗೆ ಕೊಟ್ಟರೆ ಆ ಜಾಗದಲ್ಲಿ ಉಪಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಿ ಅಲ್ಲಿ ಅವರಿಗೆ ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಎರಡನೇದು, ತಾಂಡಗಳಿದ್ದರೆ ಆ ತಾಂಡಗಳಲ್ಲಿ 100 ಕಾರ್ಡ್ ಇದ್ದರೂ ಕೂಡ ಅಲ್ಲಿ ಅಂಗಡಿಯನ್ನು ಕೊಟ್ಟು ಅಲ್ಲಿ ನೇರವಾಗಿ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಮತ್ತೊಂದು, ಇತ್ತೀಚೆಗೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ತು, ಬಡ್ಜೆಟ್ನಲ್ಲಿ SC ST ಅವರಿಗೆ ಕಡಿಮೆ ಇದೆ ಕಾರ್ಡುಗಳು, 20,000 ಈಗ ಅಲ್ಲಿ 20,460 ಅಂಗಡಿಗಳಿದೆ. ಅದರಲ್ಲಿ ಬಹಳ ಕಡಿಮೆ 1,473 ಅಂಗಡಿ ಮಾತ್ರ SC STಗಿದೆ. ಅದನ್ನು ಹೆಚ್ಚು ಮಾಡಬೇಕು ಅಂತ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ನಾವು ತೀರ್ಮಾನ ಮಾಡಿ ಈ ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ಧತಿಯ ನಿಯಂತ್ರಣ ಆದೇಶ 2017 ಕಲಂ 6ರಲ್ಲಿ ಹೊಸ ನ್ಯಾಯಬೆಲೆ ಅಂಗಡಿಗಳನ್ನು ಮಂಜೂರು ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅದರ ಪ್ರಕಾರ
14 ತಿದ್ದುಪಡಿ ಮಾಡಿ ಹೊರಡಿಸಲಾದಂಥ ಅತ್ಯಗತ್ಯವಾದಂಥ ಹೊಸ ನ್ಯಾಯಬೆಲೆ ಅಂಗಡಿಗಳ ಮಂಜೂರಾತಿಗೆ ಕ್ರಮ ವಹಿಸಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ಜನಸಂಖ್ಯೆಯು ಎಲ್ಲಿ 40%ಗಿಂತ ಹೆಚ್ಚಾಗಿರ್ತದೆ ಆ ಪ್ರದೇಶದಲ್ಲಿ SC/ST ಅಂಗಡಿಗಳನ್ನು ನಾವು ತೆಗೆಯುವಂಥದ್ದಕ್ಕೆ ಕಾನೂನನ್ನು ತಿದ್ದುಪಡಿ ಮಾಡಿದ್ದೀವಿ. ಇದರ ಜವಾಬ್ದಾರಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ಆ ಭಾಗದ ಆ ಜಿಲ್ಲೆಯ ಜನಸಂಖ್ಯೆಯನ್ನು ಅನುಸರಿಸಿ ಅವರ ಒಂದು ನೇತೃತ್ವದ ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಅವರು ಸದಸ್ಯರಿರ್ತಾರೆ, ಆಯುಕ್ತರು, ಮಹಾನಗರ ಪಾಲಿಕೆ ಸದಸ್ಯರಿರ್ತಾರೆ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಸದಸ್ಯರಿರ್ತಾರೆ, ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ ಸದಸ್ಯರಿರ್ತಾರೆ, ಯೋಜನಾಧಿಕಾರಿ, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಸದಸ್ಯರಿರ್ತಾರೆ, ಜಂಟಿ ಉಪನಿರ್ದೇಶಕರು ಆಹಾರ ಇಲಾಖೆಯವರು ಸದಸ್ಯ ಕಾರ್ಯದರ್ಶಿ ಇರ್ತಾರೆ. ಇದರಲ್ಲಿ ಜಿಲ್ಲಾಧಿಕಾರಿಗೆ ಪೂರ್ತಿ ಜವಾಬ್ದಾರಿಯನ್ನು ಕೊಟ್ಟಿದೆ. ಸುಮಾರು 3517 ಹೊಸ ಅಂಗಡಿಗಳನ್ನು SC/STಗೆ ಕೊಡುವಂಥದ್ದು ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಈ ಒಂದು ಅಂಗಡಿಗಳಲ್ಲಿ ಕೂಡ ಡಿಸೆಂಟ್ರಲೈಸೇಷನ್ ಮಾಡಿ ಸುಲಭವಾಗಿ ಜನಕ್ಕೆ ಸಿಕ್ಕುವಂಥದ್ದು ಮಾಡಿ, ಅದಕ್ಕಿಂತ ಹೆಚ್ಚು ಅಂಗಡಿಗಳಿದ್ರೆ ಜನರಲ್ ಲೋನ್ ಕೊಡಬೇಕು ಅನ್ನೋ ಒಂದು ನಿರ್ಣಯವನ್ನು, ಮಹತ್ತರವಾದ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತಿನ ಹೊಸ ಮೀಸಲಾತಿಯನ್ನು ಅನುಸರಿಸಿ ಈ ಅಂಗಡಿಗಳನ್ನು ವಿತರಣೆ ಮಾಡುವಂಥದ್ದು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಇನ್ನು ಅವರು ವಯಸ್ಸಾದವರಿಗೆ ಯಾವ ರೀತಿ ಮಾಡ್ತೀರಿ ಅಂತ ಕೇಳಿದ್ದಾರೆ. ಸುವಿಧಾ ಅನ್ನುವಂಥ ಕಾರ್ಯಕ್ರಮದಲ್ಲಿ 75 ವರ್ಷಕ್ಕೆ ಮೇಲ್ಪಟ್ಟಂಥ ಕುಟುಂಬಗಳಿಗೆ ನೇರವಾಗಿ ನಾವೇ ಸಪ್ಲೈ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ. ಮಾನ್ಯ ಅಧ್ಯಕ್ಷರು ಈಗಾಗಲೇ ಮಂತ್ರಿಗಳು ಹೇಳಿದ್ರು 3 ಕಿಲೋಮೀಟರ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಪಟ್ಟಿ ಅಂತ ಕೊಟ್ಟರೆ ಸರ್, ತಾವು 2.5 ವರ್ಷ ಆಯಿತು. ಒಂದು ಸಲ ಯಾದಗಿರಿ ಜಿಲ್ಲೆಗೆ ಬಂದುಬಿಟ್ರೆ ಸರ್, ಒಂದು 3-4 ದಿನ ಕರ್ಕೊಂಡು ಹೋಗ್ಬಿಡ್ತೀನಿ ಎಲ್ಲ ತಾಂಡಗಳಿಗೆ. ಸರ್, ಯಾವುದೇ ಇಡೀ ಯಾದಗಿರಿ ಜಿಲ್ಲೆಯಲ್ಲೆಲ್ಲ ನಮ್ಮ ಭಾಗದಾಗ ಯಾವುದೇ ಊರುಗಳಿಗೆ ಅಂತಂದ್ರೆ ನಮ್ಮ ಫುಡ್ ಗ್ರೇನ್ ಏನಪ್ಪಂತಂದ್ರೆ ಡೀಲರ್ದವ್ರು ಅಲ್ಲಿ ಹೋಗಂಗಿಲ್ಲ. ಗ್ರಾಮೀಣ ಪ್ರದೇಶದಾಗ ಇರ್ತಕ್ಕಂಥ ತಾಂಡದವ್ರು ಏನಪ್ಪಂದ್ರೆ ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ ಬಂದು ನಮಗೆ ಹೇಳಿದ್ರೆ, ನಾನೇ 1.5 ತಿಂಗಳಾಯ್ತು ನಿಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅಂತಂದ್ರೆ ಫುಡ್ ಗ್ರೇನ್ ಬಂದು ನಮ್ಮ ಆಫೀಸ್ ಮುಂದೆ ಕುಂದಿರ್ತಾರ, ಕೇಳಿದ್ರಿ ಅಂತಂದ್ರೆ ಕತೆ ಹೇಳ್ತಾರ. ಫುಡ್ ಗ್ರೇನ್ ಆಫೀಸರ್ ಏನಾಗ್ಬೇಕೀಗ? ಅದನ್ನೇ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಈಗ 3 ಕಿಲೋಮೀಟರ್ ಮೇಲೆ ಇರ್ತಕ್ಕಂಥವ್ರಿಗೆ ಅಂತಂದ್ರೆ ಪಟ್ಟಿ ಕೊಡ್ರಿ ಅಂತಾರ. ನನಗೆ ಪಟ್ಟಿ ಕೊಟ್ಟರೆ 55 ತಾಂಡ, ನನ್ನ ಕ್ಷೇತ್ರದ 55 ತಾಂಡಕ್ಕೆ ಒಂದೇ ಒಂದು ತಾಂಡಕ್ಕೆ ಹೋಗಿ ಫುಡ್ ಗ್ರೇನ್ ಹಾಕಂಗಿಲ್ಲ. ಸಚಿವರೇ, ಈಗ ಸದಸ್ಯ ಏನ್ ಹೇಳ್ತಾ ಇದ್ದೀವಿ, ನಮ್ಮ ಕಾನೂನು ಪ್ರಕಾರ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಶಾಪ್ ಇರಬೇಕು. ಅದಕ್ಕೆ ದೂರ ಇಲ್ಲಿ ಅದಿದ್ರೆ ಈ ನಾವು ತಾಂಡ ಅಲ್ಲಿ ಹೋಗಿ ಉಪಕೇಂದ್ರ ಯಾರಿಗೆ ನಾವು ಏಜೆನ್ಸಿ ಕೊಟ್ಟಿರ್ತಾರೆ ಅವರ ಉಪಕೇಂದ್ರದಲ್ಲಿ ಪ್ರಾರಂಭ ಮಾಡುವ ಕಾನೂನು ಇದೆ. ಅದು ಅಲ್ಲಿ ಪಾಲನೆ ಆಗ್ತಿರ್ಲಿಲ್ಲ. ಅವರ ಮೇಲೆ ಏನು ಆಕ್ಷನ್ ತಗೊಳ್ತೀರಿ ನೀವು ಪಾಲನೆ ಮಾಡಿದವರ ಮೇಲೆ? ಮಾನ್ಯ ಸಭಾಧ್ಯಕ್ಷರೇ, ಈಗ ಒಂದು ಅಂಗಡಿಯನ್ನು ಕೊಡ್ಲಿಲ್ಲ, ಅಲ್ಲಿ ಹೋಗಿ ನನಗೆ ಆಗುದಿಲ್ಲ ಹೇಳ್ತಾನೆ, ಆವಾಗ ಅವನ ಮೇಲೆ ಆಕ್ಷನ್. ಈ ವಿಷಯದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಬೇಗ ಅದಕ್ಕೆ ಪರಿಹಾರ ಕಂಡು ಅಷ್ಟೇ. ಮಾನ್ಯ ಸಚಿವರಲ್ಲಿ ಒಂದೇ ಮನವಿ ಮಾಡ್ತಕ್ಕಂಥದ್ದು, ನಮಗೆ ಬಹಳ ಏನಪ್ಪಂತಂದ್ರೆ ಜನಪ್ರತಿನಿಧಿಗಳಿಗೆ ಜನ ಬಂದು ಏನಪ್ಪಂದ್ರೆ ಬೇಡಿಕೆ ಇಡ್ತಿದ್ದಾರೆ. 80 ವರ್ಷ ಆದ್ರೆ ನಾವು ಇನ್ನೂ ಚೀಲ ಹೊತ್ಕೊಂಡು ಏನಪ್ಪ ಆಟೋಕ ಟಮ್ಗೆ ಹೋಗಿ ಏನಪ್ಪ ತರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ಫ್ರೀ ಕೊಟ್ಟರು ಕೊಡ್ಲಾರ್ದಂಗೆ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಇವತ್ತೇ ತಾವು ಅಧಿಕಾರಿಗಳನ್ನ ಕರೆದು ಎಲ್ಲೆಲ್ಲಿ ಏನಪ್ಪಂದ್ರೆ ಈ ಸಮಸ್ಯೆ ಇದೆ ಇದನ್ನ ನಿವಾರಣೆ ಮಾಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮನವಿ ಮಾಡ್ತಾ, ಮಾನ್ಯ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತೀನಿ. ಇಲ್ಲಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ತಪ್ಪು ಮಾಹಿತಿಗಳನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಮತ್ತು ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ. ದಯಮಾಡಿ ಅಂತ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕಂತ ಮನವಿ ಮಾಡ್ತೀನಿ. ಆಗ ಎಲ್ಲ ಖಾಲಿ ಇರ್ತದೆ ಕಚೇರಿ ಎಲ್ಲ. ಈಗ ಹೀಗೆ ಕ್ರಮ ತಗೊಂಡು ಹೋದ್ರೆ ಕಚೇರಿ ಖಾಲಿ ಅಂತ ಮತ್ತೆ ಅಂದ್ರೆ ಇವ್ರು ಹಿಂಗೆ ಕೊಟ್ಕೊಂತ ಹೋಗೋದ ಏನು ತಮ್ಮಿ ಒಂದು ನಿಮ್ಗೆ ಸಣ್ಣ ಮುಟ್ಟ ಇಂಥ ಜೀವನದಲ್ಲಿ ಸಣ್ಣ ಪುಟ್ಟ ಅಲ್ಲ ಅಧ್ಯಕ್ಷರೇ, ಜನನ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇದು ವಿಧಾನ ಪರಿಷತ್ ಅಂತಂದ್ಮೇಲೆ ನನಗೆ ಕನ್ಫ್ಯೂಸ್ ಆಯ್ತು. ನಾನೇನ್ ಮೇಲ್ಮನಿಗೆ ಬಂದಿನಿ ಕೆಳಮನಿಗೆ ಬಂದಿನಿ ಅಂತ. ತಪ್ಪು ಬರ್ತಲ್ಲ. ನಿಮಗೆ ಸಣ್ಣ ಸರ್, ಇದು ನನಗೆ ಏನ್ಪತ್ತವ್ರು ಅನ್ಸಿತ್ತು. ಮೊದಲನೇ ಬಾರಿ ಶಾಸಕಲ್ಲ, ನನ್ಗೆ ಅನ್ಸಿತ್ತು. ನಿಮ್ಗೆ ಹೇಳ್ಬೇಕಲ್ಲ ಸರ್. ಮಾನ್ಯ ಸಚಿವರೇ, ದಯಮಾಡಿ ನಮ್ಮ ಮನವಿಯನ್ನ ಆದಷ್ಟು ಬೇಗ ಏನ್ಪತ್ತಂದ್ರೆ ಪುರಸ್ಕರಿಸಿ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ.